ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ರೀಪ್ರಿಂಟ್ಸ್ ಪುಟ 5396, ಪುಟದ ಸಂಖ್ಯೆ 272, 273. ತಾನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಈಡಾಗಿ ಒಪ್ಪಿಸಿಕೊಡಲು ಮತ್ತು ತನ್ನ ರಾಜ್ಯದಲ್ಲಿ ತನಗೆ ಸಹಕಾರಿಗಳಾಗಿ ರೂಪುಗೊಳ್ಳಲು ನಿಜವಾದ ಇಸ್ರಾಯೇಲರಿಗೆ ಕರೆ ನೀಡಿ ಅವರನ್ನು ತನ್ನ ಬಳಿಗೆ ಎಳಕೊಳ್ಳಲು ಯೇಸುವು ಲೋಕಕ್ಕೆ ಬಂದಿದ್ದನು. ಆತನಿಗೆ ಧರ್ಮಶಾಸ್ತ್ರದ ನೇಮನಿಧಿಗಳನ್ನು ಪರಿಪೂರ್ಣವಾಗಿ ಕೈಕೊಂಡು ನಡೆಯಲು ಸಾಧ್ಯವಿದ್ದು ಮತ್ತು ಅದರಂತೆಯೇ ನಡೆದುಕೊಂಡಿದ್ದನು. ಜೊತೆಗೆ ತನ್ನ ಜೀವವನ್ನು ಆದಾಮನು ಮತ್ತು ಆತನ ಸಂತತಿಗೋಸ್ಕರ ಯಜ್ಞವಾಗಿ ಅರ್ಪಿಸಿಕೊಂಡಿದ್ದನು. ಈ ಯಜ್ಞಾರ್ಪಣೆಯು ಯಾವ ಕಪಟವೂ ಇಲ್ಲದ ನಿಜವಾದ ಇಸ್ರಾಯೇಲರ ಕುಂದುಕೊರತೆಗಳನ್ನು ಸರಿದೂಗಿಸಲು ಆತನಿಗೆ ಅನುವು ಮಾಡಿಕೊಟ್ಟಿತ್ತು. ಅವರಿಗೆ ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಂಡು ನಡೆಯಲು ಮತ್ತು ಆ ಮೂಲಕವಾಗಿ ಅವರಿಗೆ ಆ ರಾಜ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಅವರು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವ ಮೂಲಕ ಧರ್ಮಶಾಸ್ತ್ರದ ನೀತಿಯನ್ನು ಪಡೆದುಕೊಂಡು ದೇವರಿಗೆ ಅಂಗೀಕಾರವಾಗಲು ಅವರಿಗೆ ಸಾಧ್ಯವಿತ್ತು. ಆದುದರಿಂದ ಯೇಸುವಿನ ಉಪದೇಶವು ಪೂರ್ಣವಾಗಿ ಶತಮಾನಗಳಿಂದಲೂ ತಾವು ಆ ರಾಜ್ಯವಾಗಲು ಯೋಗ್ಯರಾಗಿ ದೇವರಿಂದ ಅಂಗೀಕಾರವಾಗಲು ಪರಿಶ್ರಮಿಸುತ್ತಿದ್ದ ಜನರಿಗೆ ಆ ರಾಜ್ಯವನ್ನು ನೀಡುವ ಬಗೆಯ ವಿಷಯವಾಗಿತ್ತು. ಆ ರಾಜ್ಯಕ್ಕೆ ಸೇರುವ ವರ್ಗದ ಸದಸ್ಯರಾಗುವ ಅವಕಾಶವನ್ನು ಮೊದಲನೆಯದಾಗಿ ಯಹೂದ್ಯ ಜನಾಂಗಕ್ಕೆ ಅನುಗ್ರಹಿಸಲಾಗಿತ್ತು ಮತ್ತು ಕೇವಲ ಅವರಲ್ಲಿ ಅದು ನಿರಾಕರಿಸಿದವರ ಸಂಖ್ಯೆಗೆ ಅನುಗುಣವಾಗಿ ಈ ಅನುಗ್ರಹವು ಅವರಿಂದ ದಾಟಿ ಅನ್ಯ ಜನಾಂಗದವರಿಗೆ ಹೋಯಿತು. ಭಕ್ತನಾದ ಪೌಲನು ಕೆಲವರಿಗೆ ಹೇಳಿದಂತೆ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ ಎಂದು ಆಗಿತ್ತು. ಈ ಅಂಶಗಳ ದೃಷ್ಟಿಯಿಂದ ಯೇಸುವಿನ ಉಪದೇಶಗಳು ಲೋಕಕ್ಕೆ ಸಂಬೋಧಿಸದೆ ಅದು ಲೋಕದಿಂದ ಪ್ರತ್ಯೇಕವಾಗಿ ಮೆಸ್ಸಿಯನ ರಾಜ್ಯದಲ್ಲಿ ಸಹಬಾಧ್ಯತೆಯನ್ನು ಪಡೆದುಕೊಳ್ಳಲು ಪರಿಶ್ರಮಿಸುತ್ತಿರುವುದಾಗಿ ಮತ್ತು ಬಯಸುತ್ತಿರುವುದಾಗಿ ಹೇಳಿಕೊಂಡ ಜನರಿಗೆ ಸಂಬೋಧಿಸಲ್ಪಟ್ಟದ್ದಾಗಿತ್ತು. ಹೊಸ ಒಡಂಬಡಿಕೆಯ ಉಪದೇಶಗಳೆಲ್ಲವೂ ನಿಜವಾಗಿಯೂ ಇಂಥ ವ್ಯಕ್ತಿಗಳಿಗಾಗಿಯೇ ಇತ್ತು. ಕೇವಲ ಇವರು ಮಾತ್ರವೇ ಕೇಳುವ ಕಿವಿಯನ್ನು ಹೊಂದಿದ್ದರು ಮತ್ತು ನಾವು ಹೀಗೆಯೇ ಆಜ್ಞಾಪಿಸಲ್ಪಟ್ಟಿರುವೆವು, ಕಿವಿಯುಳ್ಳವನು ಕೇಳಲಿ. ಪರಲೋಕ ರಾಜ್ಯದ ಸುವಾರ್ತೆಯು ಸಾತ್ವಿಕರು, ದೀನರು ಮತ್ತು ಮನ ಮುರಿದವರಿಗೆ ಸಾರಲ್ಪಡಬೇಕೆಂದು ಪುನಃ ನಾವು ಆದೇಶಿಸಲ್ಪಟ್ಟಿರುವೆವು. ಯಾಕೆಂದರೆ ಕೇವಲ ಇಂಥವರೇ ಯಾವುದೇ ಒಂದು ಅರ್ಥದಲ್ಲಿ ಆ ಸಂದೇಶವನ್ನು ಸ್ವೀಕರಿಸಿಕೊಳ್ಳಲು ಸಿದ್ಧರಾಗಿರುವುದು. ಇತರರೆಲ್ಲರೂ ದೇವರ ರಾಜ್ಯದ ಸುವಾರ್ತೆಯ ವಿಷಯದಲ್ಲಿ ಕಣ್ಣಿಲ್ಲದವರು, ಕಿವಿ ಇಲ್ಲದವರು ಆಗಿರುವರು. ಈಗ ಯಾರಿಗೆ ನೋಡಲಾಗದೋ ಮತ್ತು ಕೇಳಲಾಗದೋ ಅವರಿಗೆ ಕಡೆಯಲ್ಲಿ ಮೆಸ್ಸಿಯನ ಆಳ್ವಿಕೆಯಲ್ಲಿ ತಮ್ಮ ಕಣ್ಣುಗಳು ಮತ್ತು ಕಿವಿಗಳು ತೆರೆಯಲ್ಪಡುವುದು. ಯಾಕೆಂದರೆ ಆತನು ಎಲ್ಲ ಮನುಷ್ಯರಿಗೋಸ್ಕರ ಮರಣವನ್ನು ಅನುಭವಿಸಿದ್ದನು. ಆದರೆ ಇಂಥವರು ಈ ಸುವಾರ್ತಾ ಯುಗದಲ್ಲಿ ಮಾಡಲಾಗಿರುವ ಪ್ರಭಾವದಿಂದ ಕೂಡಿದ ಉನ್ನತ ಸ್ಥಾನದ ಕರೆಯನ್ನು ಸ್ವೀಕರಿಸುವ ವಿಷಯದಲ್ಲಿ ಪೂರ್ಣವಾಗಿ ವಿಫಲರಾಗುವರು.